ಈ ಜಾತಕದಲ್ಲಿ ಕಾಣುವ ಮತ್ತೊಂದು ಯೋಗ ಅಂತಂದರೆ ವಿರಿಂಚಿ ಯೋಗ. ವಾಗೀಶಾತ್ಮಪ ಶನಿ ಯದಿ ತದಾ ವಿರಿಂಚಿ ಯೋಗ ಅಂತ ಒಂದು ಸೂತ್ರ ಹೇಳುತ್ತೆ. ಶುಕ್ರ ಹಾಗೂ ಗುರು ಇವರು ಮತ್ತು ಶನಿ ಇವರು ತ್ರಿಕೋಣ ಸ್ಥಾನಗಳಲ್ಲಿ ಇದ್ದುಬಿಟ್ರೆ, ಕೇಂದ್ರ ಸ್ಥಾನದಲ್ಲಿ ಇದ್ದುಬಿಟ್ರೆ, ಕೋಣ ಅಥವಾ ಕೇಂದ್ರ ಅಂತ ಹೇಳುತ್ತಲ್ಲಿ ನೋಡಿ. ಕರ್ಕಟಕ ಲಗ್ನಕ್ಕೆ ಶನೈಶ್ಚರ ಕೇಂದ್ರ ಸ್ಥಾನದಲ್ಲಿದ್ದಾನೆ, ಅಲ್ಲಿ ಶುಕ್ರ ತ್ರಿಕೋಣ ಸ್ಥಾನದಲ್ಲಿದ್ದಾನೆ. ಈ ಒಂದು ಲಕ್ಷಣ ಇದೆಯಲ್ಲ, ಇದನ್ನು ವಿರಿಂಚಿ ಯೋಗ ಅಂತ ಕರೀತಾರೆ. ವಿರಿಂಚಿ ಯೋಗದ ಫಲ ಏನು? ವಿರಿಂಚಿ ಯೋಗದ ಫಲ, ಆತ ಬ್ರಹ್ಮಜ್ಞಾನಿ ಆಗ್ತಾನೆ, ಸಕಲ ಶಾಸ್ತ್ರ ವೇದ ಪಾರಂಗತನಾಗ್ತಾನೆ. ಯಾವ ಅಸ್ತ್ರ ಶಸ್ತ್ರ ಇತ್ಯಾದಿ ಯಾವುದೇ ವಿದ್ಯೆಗಳಿರಲಿ, ಆ ವಿದ್ಯೆಯನ್ನು ಒಂದು ಬಾರಿ ಏಕಸಂಧಿಗ್ರಾಹಿ ಅಂತಾರಲ್ಲ, ಒಂದು ಬಾರಿ ಅದು ಮನಸ್ಸಿಗೆ ಬಂದುಬಿಟ್ರೆ ಹಾಗೆ ತಗೊಂಡು ಬಿಡ್ತಕ್ಕಂಥದ್ದು. ಅಂಥ ಒಂದು ಅಧ್ಯಯನ ಶಕ್ತಿ, ನೆನಪಿನ ಶಕ್ತಿ, ಧಾರಣ ಶಕ್ತಿ ಇದೆಲ್ಲವೂ ಈ ವಿರಿಂಚಿ ಯೋಗದಲ್ಲಿ ಬರ್ತದೆ ಅಂತ ಅದನ್ನು ಶ್ರೀರಾಮಚಂದ್ರನ ಜಾತಕದಲ್ಲಿ ನಾವು ಕಾಣಬಹುದು. ಶ್ರೀರಾಮನಿಗೆ ಅಂಥ ಸ್ಮೃತಿ ಶಕ್ತಿ. ಒಂದು ಬಾರಿ ವಿಶ್ವಾಮಿತ್ರರು ಹೇಳಿಕೊಟ್ಟಿದ್ದಷ್ಟೇ. ಅಸ್ತ್ರ ಶಸ್ತ್ರ ಅಂತ ಎರಡು ಬಗೆಗಳಲ್ಲಿರುತ್ತೆ. ಶಸ್ತ್ರ ಅದು ಸಾಧಾರಣವಾಗಿ ಒಂದು ಯಾವುದೋ ಬಾಣ ಇರ್ತದೆ, ಅದನ್ನು ಹೂಡಿಬಿಡೋದಷ್ಟೇ. ಅಸ್ತ್ರ ಹಾಗಲ್ಲ, ಆ ಬಾಣಕ್ಕೆ ಮಂತ್ರ ಪ್ರಯೋಗವಾಗುತ್ತೆ, ಅದನ್ನು ಅಸ್ತ್ರ ಅಂತ ಕರೀತಾರೆ. ಹೀಗೆ ಅಸ್ತ್ರ ಶಸ್ತ್ರ ಎರಡು ಬಗೆಗಳಲ್ಲೂ ಶ್ರೀರಾಮಚಂದ್ರ ನಿಷ್ಣಾತನಾಗಿದ್ದ. ಅದು ಎಷ್ಟು ಬಾರಿ ಒಂದೇ ಬಾರಿ ವಿಶ್ವಾಮಿತ್ರರು ಹೇಳಿಕೊಟ್ಟಿದ್ದು. ಹೀಗಾಗಿ ಮತ್ತು ಅವರು ಕರ್ಕೊಂಡು ಹೋಗಿದ್ದು ಒಂದು 10 ದಿನಗಳ ಕಾಲ. ವೆರಿ ಶಾರ್ಟ್ ಟೈಮ್ ಅಂತೀವಲ್ಲ, ಬಹಳ ಸಂಕ್ಷಿಪ್ತ ಕಾಲದಲ್ಲಿ ವಿಸ್ತೃತವಾದ ಅಧ್ಯಯನ ಮಾಡ್ತಕ್ಕಂಥದ್ದು. 100 ಶಸ್ತ್ರಾಸ್ತ್ರಗಳ ಬಗ್ಗೆ ಅವರು ಪಾಠ ಮಾಡಿದ್ದನ್ನು ನಾವು ವಾಲ್ಮೀಕಿ ರಾಮಾಯಣದಲ್ಲಿ ಕಾಣ್ತೀವಿ. ಇದೆಲ್ಲವನ್ನು ಒಂದು ಸಲ ಹೇಳಿಕೊಟ್ರೆ ಸಾಕು, ಅದು ರಾವಣಾಸುರನ ಯುದ್ಧ ಆಗುವವರೆಗೆ ಅವನ ನೆನಪಿನಲ್ಲಿ ಇತ್ತಲ್ಲ, ವರ್ಷಗಳ ಕಾಲ. ನಾವು ಒಂದು ದಿವಸ ಪಾಠ ಮಾಡಿದ್ರೆ ಮಾರನೇ ದಿವಸ ಮರ್ತೋಗ್ಬಿಡ್ತೀವಿ. ಶ್ರೀರಾಮರಿಗೆ ಅಂಥ ನೆನಪಿನ ಶಕ್ತಿ ಇದ್ದದ್ದು ಯಾವ ಕಾರಣದಿಂದಾಗಿ? ಈ ವಿರಿಂಚಿ ಯೋಗದ ಕಾರಣದಿಂದಾಗಿ ಅನ್ನೋದನ್ನು ನಾವು ಗುರುತಿಸ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.